नमः शिवाय। ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ ಸತ್ಯ ಗೀತಾ ಮುರಳಿ ಓಂ ಪಿತಾಶ್ರೀ ಶಿವಬಾಬಾರವರ ನೆನಪಿದೆ. ಮುರಳಿಯ ದಿನಾಂಕ 18/11/2025. ಪ್ರಾತಃ ಕ್ಲಾಸ್ 20/6/1968. ಓಂ ನಮಃ ಶಿವಾಯ. ಸೇವಾದಾರಿ ಮಕ್ಕಳೇ, ಮುಖ್ಯವಾಗಿ ಒಂದು ವಿಷಯ ಆಲ್ಫ್ನ ಮೇಲೆ ಅಂದರೆ ಭಗವಂತನ ಮೇಲೆ ಬಿಡಿರಿ. ಅರ್ಥ ಮಾಡಿಸಬೇಕು. ಆಲ್ಫ್ ಅರ್ಥವಾದರೆ ಅಂದರೆ ತಂದೆಯ ಬಗ್ಗೆ ಅರ್ಥವಾದರೆ ಇಷ್ಟು ಪ್ರಶ್ನೆಗಳನ್ನೇನು ಯಾರೂ ಕೇಳುವುದಿಲ್ಲ. ಆಲ್ಫ್ನ ಬಗ್ಗೆ ತಿಳಿಯದೆ ಉಳಿದ ಚಿತ್ರಗಳ ಬಗ್ಗೆ ಅರ್ಥ ಮಾಡಿಸಿದರೆ ತಲೆ ಕೆಡಿಸಿಕೊಳ್ಳುತ್ತಾರೆ. ಮೊದಲನೆಯ ಮಾತು ಆಲ್ಫ್ನದ್ದೇ ಆಗಿದೆ. ಓಂ ನಮಃ ಶಿವಾಯ. ಮೊದಲನೆಯದಾಗಿ ತಂದೆಯ ಮೊದಲ ಪಾಠವೆಂದರೆ ತಮ್ಮನ್ನು ಆತ್ಮ ಎಂದು ತಿಳಿಯಿರಿ ಅಥವಾ ಮನ್ಮನಾಭವ. ಇದು ಸಂಸ್ಕೃತದ ಅಕ್ಷರ. ಈಗ ಮಕ್ಕಳು ಸರ್ವಿಸ್ ಮಾಡಿದಾಗ ಮೊದಲಿಗೆ ಅವರಿಗೆ ಆಲ್ಫ್ನ ಬಗ್ಗೆ ಓದಿಸಬೇಕು. ಯಾವಾಗ ಯಾರೇ ಬರಲಿ ಶಿವಬಾಬಾರವರ ಚಿತ್ರದ ಮುಂದೆಯೇ ಕರೆದುಕೊಂಡು ಹೋಗಬೇಕು, ಬೇರೆ ಯಾವುದೇ ಚಿತ್ರದ ಮುಂದೆ ಅಲ್ಲ. ಮೊಟ್ಟ ಮೊದಲಿಗೆ ತಂದೆಯ ಚಿತ್ರದ ಬಳಿಗೆ. ಅವರಿಗೂ ಸಹ ಹೇಳಬೇಕು. ಬಾಬಾ ಹೇಳುತ್ತಾರೆ, ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿರಿ. ನಾನು ನಿಮ್ಮ ಸುಪ್ರೀಂ ತಂದೆಯೂ ಆಗಿದ್ದೇನೆ, ಸುಪ್ರೀಂ ಟೀಚರ್ ಸಹ ಆಗಿದ್ದೇನೆ, ಸುಪ್ರೀಂ ಗುರು ಸಹ ಆಗಿದ್ದೇನೆ. ಎಲ್ಲರಿಗೂ ಈ ಪಾಠವನ್ನು ಕಲಿಸಬೇಕು. ಆರಂಭವನ್ನೇ ಅಲ್ಲಿಂದ ಮಾಡಬೇಕು. ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ, ಏಕೆಂದರೆ ನೀವು ಪತಿತರಾಗಿದ್ದೀರಿ. ಈಗ ಮತ್ತೆ ಪಾವನ ಸತೋಪ್ರಧಾನರಾಗಬೇಕು. ಮೊಟ್ಟ ಮೊದಲಿಗೆ ಈ ಪಾಠ ಅವಶ್ಯವಾಗಿ ಬೇಕು. ಇದರಲ್ಲಿ ಎಲ್ಲ ಮಾತುಗಳು ಬರುತ್ತವೆ. ಎಲ್ಲರೂ ಹೀಗೆ ಮಾಡುವುದಿಲ್ಲ. ಬಾಬಾ ಹೇಳುತ್ತಾರೆ, ಮೊದಲಿಗೆ ಶಿವಬಾಬಾರವರ ಚಿತ್ರದ ಮುಂದೆಯೇ ಕರೆದುಕೊಂಡು ಹೋಗಬೇಕು. ಇವರು ಭಗವಂತ. ತಂದೆ ಹೇಳುತ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿರಿ, ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿರಿ. ಆಗ ನೀವು ಮಕ್ಕಳ ದೋಣಿಯು ಪಾರಾಗುತ್ತದೆ. ನೆನಪು ಮಾಡುತ್ತಾ ಮಾಡುತ್ತಾ ಪವಿತ್ರ ಜಗತ್ತನ್ನು ತಲುಪಲೇಬೇಕಾಗಿದೆ. ಈ ಪಾಠವನ್ನು ಕಡಿಮೆ ಎಂದರೂ 3 ನಿಮಿಷಗಳ ಕಾಲ ಪದೇ ಪದೇ ಪಕ್ಕಾ ಮಾಡಿಸಬೇಕು. ತಂದೆಯನ್ನು ನೆನಪು ಮಾಡಿದ್ದೀರಾ? ತಮ್ಮನ್ನು ಆತ್ಮ ಎಂದು ತಿಳಿದಿದ್ದೀರಾ? ಬಾಬಾ ಸಹ ಆಗಿದ್ದಾರೆ. ರಚಯಿತನಿಗೆ ರಚಯಿತನೂ ಸಹ ಆಗಿದ್ದಾರೆ. ರಚನೆಯ ಆದಿ ಮಧ್ಯ ಅಂತ್ಯವನ್ನು ಬಲ್ಲರು, ಏಕೆಂದರೆ ಮನುಷ್ಯ ಸೃಷ್ಟಿಯ ಬೀಜರೂಪ. ಮೊಟ್ಟ ಮೊದಲಿಗೆ ಈ ನಿಶ್ಚಯವನ್ನು ಅವಶ್ಯವಾಗಿ ಮಾಡಿಸಬೇಕು. ತಂದೆಯನ್ನು ನೆನಪು ಮಾಡುತ್ತೀರಾ? ಈ ಜ್ಞಾನವನ್ನು ತಂದೆಯೇ ನೀಡುತ್ತಾರೆ. ನಾವೂ ಸಹ ತಂದೆಯಿಂದ ಜ್ಞಾನವನ್ನು ಪಡೆದಿದ್ದೇವೆ, ಅದನ್ನು ನಾವು ನಿಮಗೆ ನೀಡುತ್ತೇವೆ. ಮೊದಲನೆಯದಾಗಿ ಈ ಮಂತ್ರವನ್ನೇ ಪಕ್ಕಾ ಮಾಡಿಸಬೇಕು. ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿದರೆ ಮಾಲೀಕರಾಗಿ ಬಿಡುತ್ತಾರೆ. ಇದರ ಮೇಲೆಯೇ ಅರ್ಥ ಮಾಡಿಸಬೇಕು. ಇದು ಅರ್ಥವಾಗುವವರೆಗೂ ಒಂದು ಹೆಜ್ಜೆಯನ್ನು ಮುಂದಿಡಲೇಬಾರದು. ಹೀಗೆ ತಂದೆಯ ಪರಿಚಯದ ಮೇಲೆ 2-4 ಚಿತ್ರಗಳಿರಬೇಕು. ಆಗ ಅದರ ಮೇಲೆ ಒಳ್ಳೆಯ ರೀತಿಯಲ್ಲಿ ಅರ್ಥ ಮಾಡಿಸಿದರೆ ಅವರ ಬುದ್ಧಿಯಲ್ಲಿ ಬಂದು ಬಿಡುತ್ತದೆ. ನಾವು ತಂದೆಯನ್ನು ನೆನಪು ಮಾಡಬೇಕು. ಅವರೇ ಸರ್ವಶಕ್ತಿವಾನ್. ಅವರನ್ನು ನೆನಪು ಮಾಡುವುದರಿಂದಲೇ ಪಾಪಗಳು ಕಳೆದು ಹೋಗುತ್ತವೆ. ತಂದೆಯ ಮಹಿಮೆ ಸ್ಪಷ್ಟವಾಗಿದೆ. ಮೊಟ್ಟ ಮೊದಲಿಗೆ ಅವಶ್ಯವಾಗಿ ಇದನ್ನು ಅರ್ಥ ಮಾಡಿಸಬೇಕು. ತಮ್ಮನ್ನು ಆತ್ಮ ಎಂದು ತಿಳಿದು ನನ್ನೊಬ್ಬನನ್ನೇ ನೆನಪು ಮಾಡಿರಿ. ದೇಹದ ಎಲ್ಲ ಸಂಬಂಧಗಳನ್ನು ಮರೆತು ಬಿಡಿ. ನಾನು ಸಿಖ್, ನಾನು ಇಸಾಯಿ ಇತ್ಯಾದಿ ಎಂಬುದನ್ನು ಬಿಟ್ಟು ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು. ಮೊಟ್ಟ ಮೊದಲಿಗೆ ಬುದ್ಧಿಯಲ್ಲಿ ಈ ಮುಖ್ಯ ಮಾತನ್ನು ತಿಳಿಸಿರಿ. ಆ ತಂದೆಯೇ ಪವಿತ್ರತೆಯ ಸುಖ ಶಾಂತಿಯ ಆಸ್ತಿಯನ್ನು ಕೊಡುವವರು. ತಂದೆಯೇ ನಮ್ಮ ಗುಣಗಳನ್ನು ಸುಧಾರಿಸುತ್ತಾರೆ. ಆಗ ತಂದೆಗೆ ವಿಚಾರ ಬಂತು,
ಮೊದಲ ಪಾಠವನ್ನು ಈ ರೀತಿಯಲ್ಲಿ ಪಕ್ಕಾ ಮಾಡಿಸುತ್ತಿಲ್ಲ ಎಂದು. ಇದು ಅತಿ ಅವಶ್ಯಕವಾಗಿದೆ ಎಂದು ಅನಿಸಿತು. ಎಷ್ಟು ಇದನ್ನು ಒಳ್ಳೆಯ ರೀತಿಯಲ್ಲಿ ಕುಟ್ಟುತ್ತೀರೋ ಅಷ್ಟೇ ಬುದ್ಧಿಯಲ್ಲಿ ನೆನಪಿರುತ್ತದೆ. ಒಬ್ಬ ತಂದೆಯನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ, ಏಕೆಂದರೆ ಉಳಿದವರೆಲ್ಲರೂ ರಚನೆ. ಮೊಟ್ಟ ಮೊದಲಿಗೆ ತಂದೆಯ ಪರಿಚಯ ಕೊಡಬೇಕು. ಬಲೆ 5 ನಿಮಿಷ ಆಗಲಿ, ಅಲ್ಲಿಂದ ಬೇರೆ ಕಡೆ ಕರೆದುಕೊಂಡು ಹೋಗಬಾರದು. ಆಗ ಬಹಳ ಆಸಕ್ತಿಯಿಂದ ತಂದೆಯ ಮಹಿಮೆಯನ್ನು ಕೇಳುತ್ತಾರೆ. ಈ ತಂದೆಯ ಚಿತ್ರವೇ ಮುಖ್ಯವಾಗಿದೆ. ಕ್ಯೂ ಪೂರ್ತಿ ಈ ಚಿತ್ರದ ಮುಂದೆ ಇರಬೇಕು. ತಂದೆಯ ಸಂದೇಶವನ್ನು ಎಲ್ಲರಿಗೂ ನೀಡಬೇಕು. ಆಮೇಲೆ ರಚನೆಯ ಜ್ಞಾನವನ್ನು ನೀಡಬೇಕು. ಈ ಚಕ್ರ ಹೇಗೆ ತಿರುಗುತ್ತದೆ ಎಂದು, ಹೇಗೆ ಮಸಾಲೆಯನ್ನು ಒಂದೇ ಸಮನೆ ಕುಟ್ಟಿ ನುಣ್ಣಗೆ ಮಾಡಲಾಗುತ್ತದೆ ಅಲ್ಲವೇ? ನೀವೂ ಸಹ ಈಶ್ವರೀಯ ಮಿಷನ್ ಆಗಿದ್ದೀರಿ. ಆಗ ಒಳ್ಳೆಯ ರೀತಿಯಲ್ಲಿ ಒಂದೊಂದು ಮಾತನ್ನು ಬುದ್ಧಿಯಲ್ಲಿ ಕೂರಿಸಬೇಕು. ಏಕೆಂದರೆ ತಂದೆಯನ್ನೇ ತಿಳಿಯದಿರುವ ಕಾರಣ ಎಲ್ಲರೂ ನಿರ್ಧನರಾಗಿದ್ದಾರೆ. ತಂದೆಯ ಪರಿಚಯ ಯಾರಿಗೂ ಇಲ್ಲ. ಆ ಪೂರ್ತಿ ಪರಿಚಯವನ್ನು ನೀಡಬೇಕು. ಬಾಬಾ ಸುಪ್ರೀಂ ತಂದೆಯೂ ಆಗಿದ್ದಾರೆ, ಸುಪ್ರೀಂ ಟೀಚರ್ ಸಹ ಆಗಿದ್ದಾರೆ, ಸುಪ್ರೀಂ ಗುರು ಸಹ ಆಗಿದ್ದಾರೆ. ಮೂವರು ಹೇಳುವುದರಿಂದ ಮತ್ತೆ ಸರ್ವವ್ಯಾಪಿ ಎಂಬ ಮಾತು ಬುದ್ಧಿಯಿಂದ ಹಾರಿ ಹೋಗುತ್ತದೆ. ಗುರುಗಳಂತೂ ಜ್ಞಾನವನ್ನು ಕೊಡುತ್ತಾರೆ, ಟೀಚರ್ ಓದಿಸುತ್ತಾರೆ. ಅವರಾದರೂ ಮತ್ತೆ ಸರ್ವವ್ಯಾಪಿ ಹೇಗೆ ಆಗುತ್ತಾರೆ? ಮೊಟ್ಟ ಮೊದಲಿಗೆ ಇದನ್ನು ಬುದ್ಧಿಯಲ್ಲಿ ಕೂರಿಸಿರಿ. ತಂದೆಯನ್ನು ನೆನಪು ಮಾಡಬೇಕು. ಆಗಲೇ ನೀವು ಪತಿತರಿಂದ ಪಾವನರಾಗಲು ಸಾಧ್ಯವಾಗುತ್ತದೆ. ದೈವಿ ಗುಣಗಳನ್ನು ಸಹ ಧಾರಣೆ ಮಾಡಬೇಕು. ಸತೋಪ್ರಧಾನರಾಗಬೇಕು. ನೀವು ಅವರಿಗೆ ತಂದೆಯ ನೆನಪನ್ನು ಮಾಡಿಸುತ್ತೀರಿ. ಇದರಲ್ಲಿ ನೀವು ಮಕ್ಕಳ ಕಲ್ಯಾಣ ಬಹಳವಿದೆ. ನೀವೂ ಸಹ ಮನ್ಮನಾಭವ ಆಗಿರುತ್ತೀರಿ. ನೀವು ಪೈಗಂಬರರಲ್ಲವೇ? ಆಗ ತಂದೆಯ ಪರಿಚಯವನ್ನೇ ಕೊಡಬೇಕು. ತಂದೆಯನ್ನು ನೆನಪು ಮಾಡಿರಿ. ಭಾರತದಲ್ಲಿ ಏನು, ಇಡೀ ಜಗತ್ತಿನಲ್ಲಿ ಒಬ್ಬ ಮನುಷ್ಯರಿಗೂ ಬಾಬಾ ನಮ್ಮ ಬಾಬಾ ಸಹ ಆಗಿದ್ದಾರೆ, ಟೀಚರ್ ಸಹ ಆಗಿದ್ದಾರೆ, ಗುರು ಸಹ ಆಗಿದ್ದಾರೆ ಎಂಬುದು ಗೊತ್ತಿಲ್ಲ. ತಂದೆಯ ಪರಿಚಯ ಕೇಳಿ ಅವರು ಬಹಳ ಖುಷಿಯಾಗುತ್ತಾರೆ. ಭಗವಾನುವಾಚ ಇದೆ, ನನ್ನೊಬ್ಬನನ್ನೇ ನೆನಪು ಮಾಡಿದರೆ ನಿಮ್ಮ ಪಾಪಗಳು ಕಳೆದು ಹೋಗುತ್ತವೆ. ಇದನ್ನೂ ಸಹ ನೀವು ತಿಳಿದುಕೊಂಡಿದ್ದೀರಿ. ಗೀತೆಯ ನಂತರ ಮತ್ತೆ ಮಹಾಭಾರತದ ಯುದ್ಧ ಸಹ ತೋರಿಸಿದ್ದಾರೆ. ಈಗ ಬೇರೆ ಯಾವುದೇ ಯುದ್ಧದ ಮಾತೇ ಇಲ್ಲ. ನಿಮ್ಮ ಯುದ್ಧವೆಂದರೆ ತಂದೆಯನ್ನು ನೆನಪು ಮಾಡುವುದರಲ್ಲಿದೆ. ಓದುವುದು ಬೇರೆಯಾಗಿದೆ. ಉಳಿದ ಯುದ್ಧವೆಂದರೆ ನೆನಪಿನ ಮಾತಿನಲ್ಲಿದೆ. ಏಕೆಂದರೆ ಎಲ್ಲರೂ ದೇಹಾಭಿಮಾನಿಗಳು. ನೀವು ಈಗ ದೇಹಿ ಅಭಿಮಾನಿಗಳಾಗುತ್ತೀರಿ. ತಂದೆಯನ್ನು ನೆನಪು ಮಾಡುವವರು ಮೊದಲಿಗೆ ಇದನ್ನು ಪಕ್ಕಾ ಮಾಡಿಸಿರಿ. ಆ ತಂದೆ ಟೀಚರ್ ಗುರು ಸಹ ಆಗಿದ್ದಾರೆ. ಮೂವರು ಅಂದರೆ ತಂದೆ, ಶಿಕ್ಷಕ, ಗುರು ಮೂವರು ಒಬ್ಬರೇ ಆಗಿದ್ದಾರೆ. ಈಗ ನಾವು ಅವರ ಮಾತನ್ನು ಕೇಳಬೇಕು ಅಥವಾ ಮನುಷ್ಯರ ಮಾತನ್ನು ಕೇಳಬೇಕು? ಮನುಷ್ಯರ ಮತದ ಮೇಲೆಯೇ ಇಷ್ಟು ಶಾಸ್ತ್ರಗಳು ನಿರ್ಮಾಣವಾಗಿವೆ. ಮನುಷ್ಯರ ಮತದ ಮೇಲೆ ನಿರ್ಮಾಣವಾಗಿರುವ ಶಾಸ್ತ್ರಗಳ ಮೇಲೆ ನಾವು ಬಹಳಷ್ಟು ನಡೆದಿದ್ದೇವೆ. ಶಾಸ್ತ್ರಗಳನ್ನು ನಿರ್ಮಿಸುವವರೇ ಮನುಷ್ಯರು. ಅವರದ್ದು ಮನುಷ್ಯ ಮತ, ಇದು ಈಶ್ವರೀಯ ಮತ. ಅವರದ್ದು ಮನಮತ. ಶಾಸ್ತ್ರಗಳನ್ನು ಓದಿರುವವರೂ ಸಹ ಮನಮತ, ಮನುಷ್ಯ ಮತ. ಮನುಷ್ಯರು ನಿರ್ಮಿಸಿರುವ ಶಾಸ್ತ್ರಗಳನ್ನು ಅರ್ಧ ಕಲ್ಪ ಓದಿದ್ದೇವೆ. ಈಗ ಶ್ರೀಮತದ ಮೇಲೆ ನಡೆಯಬೇಕು. ಶ್ರೇಷ್ಠರಾಗುವುದಕ್ಕಾಗಿ ನಾವು ಇದೇ ಸೇವೆಯನ್ನು ಮಾಡುತ್ತೇವೆ. ಈಶ್ವರೀಯ ಮತದ ಮೇಲೆ ನಡೆದರೆ ನಿಮ್ಮ ಎಲ್ಲ ವಿಕರ್ಮಗಳು ವಿನಾಶವಾಗುತ್ತವೆ. ತಂದೆಯ ಶ್ರೀಮತವೆಂದರೆ ನನ್ನೊಬ್ಬನನ್ನೇ ನೆನಪು ಮಾಡಿರಿ.
ಸೃಷ್ಟಿಯ ಚಕ್ರವನ್ನು ಅರ್ಥ ಮಾಡಿಸುತ್ತಾರೆ. ಇದು ಸಹ ಅವರ ಮತ. ನೀವು ಸಹ ಪವಿತ್ರರಾಗುತ್ತೀರಿ ಮತ್ತು ತಂದೆಯನ್ನು ನೆನಪು ಮಾಡಿದರೆ ತಂದೆ ಹೇಳುತ್ತಾರೆ, ನಾನು ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತೇನೆ. ಬಾಬಾ ಬೇಹದ್ದಿನ ಆತ್ಮಿಕ ಮಾರ್ಗದರ್ಶಕ ಸಹ ಆಗಿದ್ದಾರೆ. ಅವರನ್ನು ಹೇ ಪತಿತ ಪಾವನ ಎಂದು ಕರೆಯುತ್ತಾರೆ. ನಮ್ಮನ್ನು ಪಾವನರನ್ನಾಗಿ ಮಾಡಿ ಈ ಪತಿತ ಜಗತ್ತಿನಿಂದ ವಾಪಸ್ ಕರೆದುಕೊಂಡು ಹೋಗಿರಿ. ಅವರೆಲ್ಲರೂ ಶಾರೀರಿಕ ಮಾರ್ಗದರ್ಶಕರು, ಇವರು ಆತ್ಮಿಕ ಮಾರ್ಗದರ್ಶಕರು. ಇದು ಯಾರಿಗೂ ಗೊತ್ತಿಲ್ಲ. ಶಿವಬಾಬಾ ನಮಗೆ ಓದಿಸುತ್ತಾರೆ. ತಂದೆ ನೀವು ಮಕ್ಕಳಿಗೆ ಹೇಳುತ್ತಾರೆ, ತಿರುಗಾಡುತ್ತಾ, ನಡೆಯುತ್ತಾ, ಏಳುತ್ತಾ, ಕುಳಿತುಕೊಳ್ಳುತ್ತಾ ತಂದೆಯನ್ನೇ ನೆನಪು ಮಾಡುತ್ತಾ ಇರಿ. ಇದರಲ್ಲಿ ತಮ್ಮನ್ನು ಸುಸ್ತಾಗಿಸುವ ಮಾತೇ ಇಲ್ಲ. ಬಾಬಾ ನೋಡುತ್ತಾರೆ, ಯಾವಾಗ ಮಕ್ಕಳು ಬೆಳಗ್ಗೆಯೇ ಬಂದು ಕೂರುತ್ತಾರೆ ಆಗ ಅವಶ್ಯವಾಗಿ ಸುಸ್ತಾಗುತ್ತಾರೆ. ಇದು ಸಹಜ ಮಾರ್ಗವಲ್ಲವೇ? ಹಠದಿಂದ ಕೂರಬಾರದು. ಬಲೆ ಸುತ್ತು ಹಾಕಿ ಬನ್ನಿ, ಸುತ್ತಾಡಿರಿ, ತಿರುಗಾಡಿರಿ, ಆದರೆ ಬಹಳ ಆಸಕ್ತಿಯಿಂದ ತಂದೆಯನ್ನು ನೆನಪು ಮಾಡುತ್ತಾ ಇರಿ. ಬಾಬಾ ಬಾಬಾ ಎಂದು ಬಹಳ ಅಂತರಾಳದಿಂದ ಉಕ್ಕುತ್ತಿರಬೇಕು. ಯಾರು ಸದಾ ತಂದೆಯ ನೆನಪಿನಲ್ಲಿರುತ್ತಾರೋ ಅವರಿಗೆ ಉಕ್ಕುತ್ತಿರುತ್ತದೆ ಎಂದು ಅನಿಸುತ್ತದೆ. ಏನಾದರೂ ಕಸವಿದ್ದರೆ ಅದನ್ನು ಹೊರತೆಗೆಯಬೇಕು. ತಂದೆಯ ಜೊತೆ ಅತಿ ಪ್ರೀತಿ ಇರಬೇಕು. ಅದು ಅತೀಂದ್ರಿಯ ಸುಖ. ಇದು ಕೊನೆಯ ಮಾತು. ನೀವು ತಂದೆಯ ನೆನಪಿನಲ್ಲಿ ತೊಡಗಿದಾಗಲೇ ತಮೋಪ್ರಧಾನರಿಂದ ಸತೋಪ್ರಧಾನರಾಗಿ ಬಿಡುತ್ತೀರಿ. ಆಗ ನಿಮ್ಮ ಖುಷಿಗೆ ಪಾರವೇ ಇರುವುದಿಲ್ಲ. ಈ ಎಲ್ಲ ಮಾತುಗಳ ವರ್ಣನೆಯೇ ಇಲ್ಲಿ ಆಗುತ್ತದೆ. ಆದ್ದರಿಂದ ಗಾಯನ ಸಹ ಇದೆ. ಅತೀಂದ್ರಿಯ ಸುಖವನ್ನು ಕೇಳಬೇಕಾದರೆ ಗೋಪಿ ವಲ್ಲಭನ ಮಕ್ಕಳ ಹತ್ತಿರ ಕೇಳಿರಿ. ಯಾರಿಗೆ ಭಗವಂತ ತಂದೆ ಓದಿಸುತ್ತಾರೆ ಅವರಿಗೆ ಕೇಳಿರಿ. ಭಗವಾನುವಾಚವಿದೆ, ನನ್ನೊಬ್ಬನನ್ನೇ ನೆನಪು ಮಾಡಿರಿ. ತಂದೆಯ ಮಹಿಮೆಯನ್ನು ತಿಳಿಸಬೇಕು. ತಂದೆಯನ್ನು ನೆನಪು ಮಾಡಿ ತಂದೆಯಿಂದ ಆಸ್ತಿಯನ್ನು ಪಡೆಯಬೇಕು. ಆಸ್ತಿಯನ್ನು ಕೊಡುವವರೇ ಒಬ್ಬ ತಂದೆ. ಗುರುಗಳಿಂದ ಯಾರಿಗೂ ಆಸ್ತಿ ಸಿಗುವುದಿಲ್ಲ. ಸದ್ಗತಿಯ ಆಸ್ತಿಯು ಒಬ್ಬ ತಂದೆಯಿಂದಲೇ ಸಿಗುತ್ತದೆ. ಆಸ್ತಿಯನ್ನು ಕೊಡುವವರೇ ಒಬ್ಬ ತಂದೆ. ಎಲ್ಲರಿಗೂ ಸದ್ಗತಿ ಅವಶ್ಯವಾಗಿ ಸಿಗುತ್ತದೆ. ಮೊದಲಿಗೆ ಎಲ್ಲರೂ ಶಾಂತಿಧಾಮಕ್ಕೆ ಹೋಗುತ್ತಾರೆ. ಇದು ಸಹ ನಿಮ್ಮ ಬುದ್ಧಿಯಲ್ಲಿರಬೇಕು. ತಂದೆ ನಮಗೆ ಸದ್ಗತಿಯನ್ನು ಕೊಡುತ್ತಿದ್ದಾರೆ. ಶಾಂತಿಧಾಮ, ಸುಖಧಾಮ ಎಂದು ಯಾರನ್ನು ಹೇಳಲಾಗುತ್ತದೆ ಇದು ಸಹ ಅರ್ಥ ಮಾಡಿಸಿದ್ದೇನೆ. ಶಾಂತಿಧಾಮದಲ್ಲಿ ಎಲ್ಲ ಆತ್ಮಗಳು ಇರುತ್ತವೆ. ಸ್ವೀಟ್ ಸೈಲೆನ್ಸ್ ಹೋಮ್ ಅಂದರೆ ಮಧುರ ಶಾಂತಿಯ ಮನೆ ಅದಾಗಿದೆ. ಟವರ್ ಆಫ್ ಸೈಲೆನ್ಸ್ ಅದನ್ನು ಈ ಕಣ್ಣುಗಳಿಂದ ಯಾರೂ ನೋಡಲು ಸಾಧ್ಯವಿಲ್ಲ. ಆ ವಿಜ್ಞಾನದ ಅಹಂಕಾರದ ಕಣ್ಣಿನಿಂದ ಅಂದರೆ ಈ ಕಣ್ಣುಗಳಿಂದ ಯಾವ ವಿಷಯಗಳನ್ನಾದರೂ ನೋಡುತ್ತಾರೆ, ಅದರ ಮೇಲೆಯೇ ಬುದ್ಧಿ ನಡೆಯುತ್ತದೆ. ಆತ್ಮಗಳನ್ನು ಈ ಕಣ್ಣುಗಳಿಂದ ಯಾರೂ ನೋಡಲು ಸಾಧ್ಯವಿಲ್ಲ. ಅರ್ಥ ಮಾಡಿಕೊಳ್ಳಬಹುದು. ಆತ್ಮವನ್ನೇ ನೋಡಲು ಸಾಧ್ಯವಿಲ್ಲವಾದರೆ ತಂದೆಯನ್ನು ಮತ್ತೆ ಹೇಗೆ ನೋಡಲು ಸಾಧ್ಯವಾಗುತ್ತದೆ? ಇದು ತಿಳಿದುಕೊಳ್ಳುವ ಮಾತಲ್ಲವೇ? ಈ ಕಣ್ಣುಗಳಿಂದ ನೋಡಲು ಸಾಧ್ಯವಾಗುವುದಿಲ್ಲ. ಭಗವಾನುವಾಚ, ಹೇ ಆತ್ಮಗಳೇ, ನನ್ನನ್ನು ನೆನಪು ಮಾಡಿದರೆ ಪಾಪಗಳು ಭಸ್ಮವಾಗುತ್ತವೆ. ಇದನ್ನು ಯಾರು ಹೇಳಿದ್ದಾರೆ? ಪೂರ್ತಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಅವರು ಕೃಷ್ಣನಿಗಾಗಿ ಎಂದು ಅರ್ಥ ಮಾಡಿಕೊಳ್ಳುತ್ತಾರೆ. ಕೃಷ್ಣನನ್ನು ಬಹಳ ನೆನಪು ಮಾಡುತ್ತಾರೆ. ದಿನ ಪ್ರತಿದಿನ ವ್ಯಭಿಚಾರಿಗಳಾಗುತ್ತಾ ಹೋಗುತ್ತಾರೆ. ಅಂದರೆ ಅನೇಕರನ್ನು ನೆನಪು ಮಾಡುತ್ತಾ ಹೋಗುತ್ತಾರೆ. ಭಕ್ತಿಯಲ್ಲಿಯೂ ಸಹ ಮೊದಲಿಗೆ ಒಬ್ಬ ಶಿವನ ಭಕ್ತಿಯನ್ನೇ ಮಾಡುತ್ತಿದ್ದರು. ಅದು ಅವ್ಯಭಿಚಾರಿ ಭಕ್ತಿಯಾಗಿತ್ತು. ಮತ್ತೆ ಲಕ್ಷ್ಮೀನಾರಾಯಣ
ವಿಷ್ಣುವಿನ ಭಕ್ತಿಗೆ ಬಂದಿದ್ದಾರೆ. ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಅವರೇ ಆಸ್ತಿಯನ್ನು ಕೊಡುತ್ತಾರೆ. ಅದು ವಿಷ್ಣು ಆಗುವಂತಹ ಆಸ್ತಿ. ನೀವು ವಿಷ್ಣು ವಂಶಿಗಳೆಂದು ಕರೆಸಿಕೊಳ್ಳುತ್ತೀರಿ. ವಿಷ್ಣುವೇ ಮತ್ತೆ ಮಾಲೀಕರಾಗುತ್ತಾರೆ. ಮಾಲೆ ನಿರ್ಮಾಣವಾಗುವುದೇ ಯಾವಾಗ ಮೊದಲ ಪಾಠವನ್ನು ನೀವು ಚೆನ್ನಾಗಿ ಓದುತ್ತೀರೋ ಆಗ. ತಂದೆಯನ್ನು ನೆನಪು ಮಾಡುವುದು ಯಾರ ಅತ್ತೆ ಮನೆಯಷ್ಟು ಸುಲಭವಲ್ಲ. ಎಲ್ಲ ಕಡೆಯಿಂದ ಬುದ್ಧಿಯೋಗವನ್ನು ತೆಗೆದು ಒಂದು ಕಡೆಗೆ ಜೋಡಿಸಬೇಕು. ಏನೆಲ್ಲ ಈ ಕಣ್ಣುಗಳಿಂದ ನೋಡುತ್ತೀರೋ ಅದರಿಂದ ಬುದ್ಧಿಯೋಗವನ್ನು ತೆಗೆದು ಬಿಡಿ. ತಂದೆ ಹೇಳುತ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿರಿ. ಇದರಲ್ಲಿ ಗೊಂದಲ ಪಡಬಾರದು. ತಂದೆ ಈ ರಥದಲ್ಲಿ ಕೂತಿದ್ದಾರೆ. ಅವರ ಮಹಿಮೆಯನ್ನೇ ಮಾಡುತ್ತಾರೆ. ಅವರು ನಿರಾಕಾರ. ಇವರ ಮೂಲಕ ನಮಗೆ ಇದನ್ನು ಪದೇ ಪದೇ ನೆನಪು ಮಾಡಿಸುತ್ತಾರೆ. ನೀವು ಮನ್ಮನಾಭವವಾಗಿರಿ, ಅಂದರೆ ನೀವು ಎಲ್ಲರ ಮೇಲೆ ಉಪಕಾರ ಮಾಡುತ್ತೀರಿ. ಯಾವಾಗ ಅಡುಗೆ ಮಾಡುವವರಿಗೂ ಸಹ ಶಿವ ಬಾಬಾರವರನ್ನು ನೆನಪು ಮಾಡಿರಿ ಎಂದು ಹೇಳುತ್ತಾರೆ, ಆಗ ಎಲ್ಲರ ಬುದ್ಧಿಯಲ್ಲಿ ಬಾಬನ ನೆನಪು ಕೂರುತ್ತದೆ. ಒಬ್ಬರಿಗೊಬ್ಬರು ಬಾಬನ ನೆನಪನ್ನು ಮಾಡಿಸಬೇಕು. ಶಿವ ಬಾಬಾರವರನ್ನು ನೆನಪು ಮಾಡಿರಿ, ಆಗ ಆ ಅಭ್ಯಾಸ ಆಗಿಬಿಡುತ್ತದೆ. ಮೊಟ್ಟ ಮೊದಲಿಗೆ ಶಿವ ಬಾಬಾರವರು, ಮುಂದೆ ಬಾಬಾ ಈ ಚಿತ್ರ ಇತ್ಯಾದಿಗಳನ್ನು ಸಹ ಹಾರಿಸುತ್ತಾ ಇರುತ್ತಾರೆ, ಅಂದರೆ ತೆಗೆಯುತ್ತಾರೆ. ಇವೆಲ್ಲವೂ ಸಮಾಪ್ತಿ ಆಗಲೇಬೇಕು. ಆಗ ಮುಖ್ಯ ಮಾತಾಗುವುದು ಕೇವಲ ತಂದೆಯ ನೆನಪು. ತಂದೆ ಎಲ್ಲ ಮಕ್ಕಳನ್ನು ನೆನಪು ಮಾಡುತ್ತಾರೆ ಅಲ್ಲವೇ? ಏನಾದರೂ ಸಹಾಯ ಮಾಡುತ್ತಾರೆ. ಕೆಲವರು ಅರ್ಧ ಗಂಟೆ ಕೂರುತ್ತಾರೆ, ಕೆಲವರು 10 ನಿಮಿಷ ಕೂರುತ್ತಾರೆ. ಒಳ್ಳೆಯದು, 5 ನಿಮಿಷವೂ ಕೂರುತ್ತಾರೆ. ತಂದೆಯನ್ನು ನೆನಪು ಮಾಡಿದರೆ ರಾಜಧಾನಿಗೆ ಬರುತ್ತಾರೆ. ರಾಜಾರಾಣಿ ಯಾವಾಗ ಎಲ್ಲರನ್ನೂ ಪ್ರೀತಿಸುತ್ತಾರೆ, ನೀವೂ ಸಹ ಪ್ರೀತಿಯ ಸಾಗರರಾಗುತ್ತೀರಿ ಅಲ್ಲವೇ? ಆದ್ದರಿಂದ ಎಲ್ಲರ ಮೇಲೆ ಪ್ರೀತಿ ಇರುತ್ತದೆ. ಪ್ರೀತಿಯೇ ಪ್ರೀತಿ. ತಂದೆ ಪ್ರೀತಿಯ ಸಾಗರವಾದರೆ ಮಕ್ಕಳಿಗೂ ಸಹ ಖಂಡಿತ ಅಂತಹ ಪ್ರೀತಿ ಇರುತ್ತದೆ. ಆಗ ಅಲ್ಲಿಯೂ ಪ್ರೀತಿಸುತ್ತಾರೆ. ರಾಜ ರಾಣಿಗೂ ಸಹ ಬಹಳ ಪ್ರೀತಿ ಇರುತ್ತದೆ. ಪ್ರೀತಿಯೂ ಸಹ ಬೇಹದ್ದಿನದು. ಇಲ್ಲಿ ಪ್ರೀತಿಯ ಹೆಸರಿಲ್ಲ, ಹೊಡೆತವಿದೆ. ಕಟಾರಿಯಿಂದ ಹೊಡೆಯುವ ವಿಚಾರವು ಮಾಡಲೇಬಾರದು, ಅಂದರೆ ಕಾಮ ಕಟಾರಿಯ ವಿಚಾರವು ಮಾಡಲೇಬಾರದು. ಇದು ಒಬ್ಬರನ್ನೊಬ್ಬರು ಕೊಲೆ ಮಾಡುವುದು ಆಗಿದೆ. ಇಡೀ ಜಗತ್ತಿನಲ್ಲಿ ಒಬ್ಬರನ್ನೊಬ್ಬರು ಹಿಂಸೆ ಮಾಡುತ್ತಾರೆ, ಅಲ್ಲಿ ಹಿಂಸೆಯ ಕಟಾರಿ ಇರುವುದಿಲ್ಲ. ಆದ್ದರಿಂದ ಭಾರತದ ಮಹಿಮೆ ಅಪಾರ ಎಂದು ಹಾಡಿದ್ದಾರೆ. ಭಾರತದಷ್ಟು ಪವಿತ್ರ ದೇಶ ಬೇರೆ ಯಾವುದೂ ಇಲ್ಲ. ಇದು ಎಲ್ಲರಿಗಿಂತ ಮಹಾಭಾರಿ ತೀರ್ಥ. ಇಲ್ಲಿ ತಂದೆಯೇ ಬರುತ್ತಾರೆ, ಅಂದರೆ ಭಾರತ ಎಲ್ಲಕ್ಕಿಂತ ಶ್ರೇಷ್ಠ ಪವಿತ್ರ ತೀರ್ಥಸ್ಥಾನ. ಇಲ್ಲಿ ಪರಮಾತ್ಮ ಬರ್ತಾರೆ. ತಂದೆ ಬಂದು ಎಲ್ಲರ ಸೇವೆಯನ್ನು ಮಾಡುತ್ತಾರೆ, ಎಲ್ಲರಿಗೂ ಕಲಿಸುತ್ತಾರೆ ಅಲ್ಲವೇ? ಮುಖ್ಯವಾದುದು ಓದುವುದು. ನಿಮ್ಮನ್ನು ಯಾರಾದರೂ ಕೇಳುತ್ತಾರೆ, ನೀವು ಭಾರತದ ಯಾವ ಸೇವೆ ಮಾಡುತ್ತೀರಿ? ಅವರಿಗೆ ಹೇಳಿರಿ, ನೀವು ಭಾರತ ಪಾವನ ಆಗಬೇಕೆಂದು ಬಯಸುತ್ತೀರಿ. ಈಗ ಪತಿತ ಆಗಿದೆ ಅಲ್ಲವೇ? ನಾವು ಶ್ರೀಮತದ ಅನುಸಾರ ಭಾರತವನ್ನು ಪಾವನ ಮಾಡುತ್ತೇವೆ. ಎಲ್ಲರಿಗೂ ಹೇಳುತ್ತೀರಿ, ತಂದೆಯನ್ನು ನೆನಪು ಮಾಡಿರಿ ಎಂದು. ಆಗ ಪತಿತರಿಂದ ಪಾವನರಾಗುತ್ತೀರಿ. ನಾವು ಆತ್ಮಿಕ ಸೇವೆ ಮಾಡುತ್ತಿದ್ದೇವೆ. ಭಾರತ ಶ್ರೀಮಂತ ಆಗಿತ್ತು, ಸುಖ ಶಾಂತಿ ಇತ್ತು. ಅದನ್ನು ಮತ್ತೆ ನಿರ್ಮಾಣ ಮಾಡುತ್ತಿದ್ದೇವೆ. ಅದು ಶ್ರೀಮತದ ಅನುಸಾರ, ಕಲ್ಪದ ಮೊದಲಿನಂತೆ ಡ್ರಾಮಾ ಪ್ಲಾನ್ ಅನುಸಾರ. ಮನುಷ್ಯರು ಜಗತ್ತಿನಲ್ಲಿ ಶಾಂತಿ ಇರಬೇಕೆಂದು ಬಯಸುತ್ತಾರೆ. ಅದನ್ನು ನಾವು ಮಾಡುತ್ತಿದ್ದೇವೆ. ಭಗವಾನುವಾಚ ಇದೆ. ತಂದೆ ನಾವು ಮಕ್ಕಳಿಗೆ ಅರ್ಥ ಮಾಡಿಸುತ್ತಾರೆ, ನನ್ನನ್ನು ನೆನಪು ಮಾಡಿರಿ. ಇದನ್ನೂ ಸಹ ಬಾಬಾ ಬಲ್ಲರು. ನೀವು ಯಾರು
ಅಷ್ಟಾಗಿ ನೆನಪು ಮಾಡುತ್ತಿಲ್ಲ ಎಂದು. ಇದರಲ್ಲಿಯೇ ಪರಿಶ್ರಮವಿದೆ. ನೆನಪಿನಿಂದಲೇ ನಿಮ್ಮ ಕರ್ಮಾತೀತ ಸ್ಥಿತಿ ಬರುತ್ತದೆ. ನೀವು ಸ್ವದರ್ಶನ ಚಕ್ರಧಾರಿಗಳಾಗಬೇಕು. ಇದರ ಅರ್ಥ ಸಹ ಯಾರ ಬುದ್ಧಿಯಲ್ಲಿಯೂ ಇಲ್ಲ. ಶಾಸ್ತ್ರಗಳಲ್ಲಿ ದಂತಕಥೆಗಳನ್ನು ಬರೆದಿದ್ದಾರೆ. ಈಗ ತಂದೆ ಹೇಳುತ್ತಾರೆ, ಯಾವ ವಿಷಯಗಳನ್ನು ಓದಿದ್ದೀರೋ ಅದು ಎಲ್ಲವನ್ನು ಮರೆತು ಬಿಡಬೇಕು. ತಮ್ಮನ್ನು ಆತ್ಮ ಎಂದು ತಿಳಿಯಬೇಕು. ಈಗ ಯಾವುದನ್ನು ನಾನು ಓದಿಸುತ್ತೇನೆಯೋ ಅದೇ ನಿಮ್ಮ ಜೊತೆಯಲ್ಲಿ ಬರುತ್ತದೆ. ಬೇರೆ ಯಾವುದೂ ಜೊತೆಯಲ್ಲಿ ಬರುವುದಿಲ್ಲ. ಈ ತಂದೆಯ ಶಿಕ್ಷಣ ಒಂದೇ ಜೊತೆಯಲ್ಲಿ ಬರುವುದು. ಇದಕ್ಕಾಗಿ ಪ್ರಯತ್ನ ಮಾಡುತ್ತಿದ್ದೇವೆ. ಚಿಕ್ಕ ಚಿಕ್ಕ ಮಕ್ಕಳನ್ನೂ ಸಹ ಕಡಿಮೆ ಎಂದು ತಿಳಿಯಬೇಡಿ. ಎಷ್ಟು ಚಿಕ್ಕವರೋ ಅಷ್ಟೇ ಹೆಸರು ಗಳಿಸಬಹುದು. ಚಿಕ್ಕ ಚಿಕ್ಕ ಹುಡುಗಿಯರೂ ಸಹ ಕೂತು ವೃದ್ಧರಿಗೆ ಅರ್ಥ ಮಾಡಿಸಿದರೆ ಕಮಾಲ್ ಮಾಡಿ ತೋರಿಸುತ್ತಾರೆ. ಅವರನ್ನೂ ಸಹ ತಮ್ಮ ಸಮಾನ ಮಾಡಿಕೊಳ್ಳಬೇಕು. ಯಾರಾದರೂ ಪ್ರಶ್ನೆ ಕೇಳಿದರೆ ರೆಸ್ಪಾನ್ಸ್ ಮಾಡಬೇಕು, ಅಂದರೆ ಅವರಿಗೆ ಉತ್ತರ ಕೊಡಬೇಕು. ಹೀಗೆ ತಯಾರಿ ಮಾಡಿರಿ. ಮತ್ತೆ ಎಲ್ಲೆಲ್ಲಿ ಸೆಂಟರ್ ಅಥವಾ ಮ್ಯೂಸಿಯಂ ಇವೆಯೋ ಅಲ್ಲಿ ಅವರನ್ನು ಕಳುಹಿಸಬೇಕು. ಅಂತಹ ಗ್ರೂಪ್ ತಯಾರಿಸಿರಿ. ಸಮಯವಂತೂ ಬಹಳ ಇದೆ ಅಂತ ಸೇವೆ ಮಾಡಿರಿ. ದೊಡ್ಡ ದೊಡ್ಡ ವೃದ್ಧರಿಗೆ ಈ ಚಿಕ್ಕ ಚಿಕ್ಕ ಕುಮಾರಿಯರು ಅರ್ಥ ಮಾಡಿಸಿದರೆ ಕಮಾಲಾಗುತ್ತದೆ. ಯಾರಾದರೂ ಕೇಳಿದರೆ ಇವರು ಯಾರ ಮಕ್ಕಳು? ನಾವು ಶಿವಬಾಬಾರವರ ಮಕ್ಕಳು ಎಂದು ಹೇಳಿರಿ. ಅವರು ನಿರಾಕಾರ ಬ್ರಹ್ಮನ ತನುವಿನಲ್ಲಿ ಬಂದು ನಮಗೆ ಓದಿಸುತ್ತಾರೆ. ಇದನ್ನು ಓದುವುದರಿಂದಲೇ ನಾವು ಈ ರೀತಿ ಆಗುತ್ತೇವೆ. ಸತ್ಯಯುಗದ ಆದಿಯಲ್ಲಿ ಈ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು ಅಲ್ಲವೇ? ಇವರನ್ನು ಹೀಗೆ ಯಾರು ರೆಡಿ ಮಾಡಿದರು? ಅವಶ್ಯವಾಗಿ ಅಂಥ ಕರ್ಮವನ್ನು ಮಾಡಿರಬೇಕು ಅಲ್ಲವೇ? ತಂದೆಯೇ ಕರ್ಮ, ವಿಕರ್ಮ, ಅಕರ್ಮದ ಗತಿಯನ್ನು ತಿಳಿಸುತ್ತಾರೆ. ಶಿವಬಾಬಾ ನಮಗೆ ಓದಿಸುತ್ತಾರೆ. ಅವರೇ ತಂದೆ, ಟೀಚರ್, ಗುರು ಆಗಿದ್ದಾರೆ. ಅದಕ್ಕೆ ತಂದೆ ಅರ್ಥ ಮಾಡಿಸುತ್ತಾರೆ. ಮುಖ್ಯವಾಗಿ ಒಂದು ಮಾತು, ಆಲ್ಫ್ನ ಮೇಲೆ ನಿಲ್ಲಿಸಿ, ಅಂದರೆ ಭಗವಂತ ತಂದೆಯ ಬಗ್ಗೆ ನಿಲ್ಲಿಸಿ. ತಂದೆಯ ಬಗ್ಗೆ ಅರ್ಥ ಮಾಡಿಸಬೇಕು. ಮೊದಲಿಗೆ ಆಲ್ಫ್ ಅಂದರೆ ತಂದೆಯ ಬಗ್ಗೆ ಅರ್ಥವಾದರೆ ಅಷ್ಟು ಪ್ರಶ್ನೆಗಳನ್ನೇನು ಯಾರೂ ಕೇಳುವುದಿಲ್ಲ. ಆಲ್ಫ್ ತಿಳಿಯದೆ ಉಳಿದ ಚಿತ್ರಗಳ ಬಗ್ಗೆ ಅರ್ಥ ಮಾಡಿಸಿದರೆ ತಲೆ ಕೆಡಿಸಿಕೊಳ್ಳುತ್ತಾರೆ. ಮೊದಲನೆಯ ಮಾತು ತಂದೆಯದ್ದೇ ಆಗಿದೆ. ನಾವು ಶ್ರೀಮತದಂತೆ ನಡೆಯುತ್ತೇವೆ. ಉಳಿದ ಶಾಸ್ತ್ರ ಇತ್ಯಾದಿಗಳೆಲ್ಲವೂ ಮನುಷ್ಯರ ಮತ ಆಗಿದೆ. ಶ್ರೇಷ್ಠರನ್ನಾಗಿ ಮಾಡುವವರು ತಂದೆ, ಭ್ರಷ್ಟರನ್ನಾಗಿ ಮಾಡುವುದು ಮನುಷ್ಯ ಮತ. ಈ ರೀತಿ ಅರ್ಥ ಮಾಡಿಸುವುದರಿಂದ ಮತ್ತೆ ಯಾವ ಮಾತಿನ ಮೇಲೆಯೂ ಪ್ರಶ್ನೆ ಇತ್ಯಾದಿಗಳನ್ನು ಎತ್ತುವುದಿಲ್ಲ. ಹೀಗೆ ಹೊರಡುತ್ತಾರೆ. ಹೇಗೆ ಎಂದರೆ, ಪರಮಾತ್ಮನ ಬಗ್ಗೆ ನಮಗೆ ಅರ್ಥವಾಯಿತು, ಇನ್ನು ಉಳಿದ ಈ ಚಿತ್ರ ಇತ್ಯಾದಿಗಳು ಏನು ನಮಗೆ ಕೊಡುತ್ತೀರಿ ಎನ್ನುತ್ತಾರೆ. ನಾವು ಆಲ್ಫ್ನ ಬಗ್ಗೆ ತಿಳಿದುಕೊಂಡೆವು, ಅಂದರೆ ಎಲ್ಲವೂ ಅರ್ಥವಾಯಿತು. ತಂದೆಯ ಪರಿಚಯ ನೀಡಿದ್ದರಿಂದಲೇ ತಂದೆಯನ್ನು ಎಷ್ಟು ನೆನಪು ಮಾಡುತ್ತೀರೋ ಆಗ ತಮೋಪ್ರಧಾನರಿಂದ ಸತೋಪ್ರಧಾನರಾಗುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಸಿಕ್ಕಿಲ್ಲದೆ ಮಕ್ಕಳಿಗೆ ಆತ್ಮಿಕ ಬಾಪ್ದಾದಾರವರ ನೆನಪು, ಪ್ರೀತಿ, ಗುಡ್ ಮಾರ್ನಿಂಗ್ ಮತ್ತು ನಮಸ್ತೆ. ವರದಾನ: ವ್ಯರ್ಥ ಸಂಕಲ್ಪ ಮುಕ್ತ ಭವ. ಈಗ ಮೆಜಾರಿಟಿ ಆತ್ಮಗಳು ದುರ್ಬಲವಾಗಿವೆ. ತನು ಮತ್ತು ಮನ ಎರಡರ ದುರ್ಬಲತೆಗೆ ಕಾರಣವೆಂದರೆ ವ್ಯರ್ಥ ಸಂಕಲ್ಪ. ವ್ಯರ್ಥ ಸಂಕಲ್ಪದ ಕಾರಣವೆಂದರೆ ತಮ್ಮ ದಿನಚರಿಯನ್ನು ಸೆಟ್ ಮಾಡಿಕೊಳ್ಳಲು ಬರುವುದಿಲ್ಲ. ಅಮೃತ ವೇಳೆಯಲ್ಲಿ ಪ್ರತಿದಿನ ತಮ್ಮ ತನು ಮತ್ತು ಮನದ ದಿನಚರಿಯನ್ನು ಸೆಟ್ ಮಾಡಿರಿ. ಅಮೃತ ವೇಳೆಯಲ್ಲಿ ಮನದ ಸ್ಥಿತಿ ಅತ್ಯಂತ ಪವರ್ಫುಲ್ ಸ್ಟೇಜಿನದ್ದಾಗಿರಬೇಕು. ಪವರ್ಫುಲ್ ಸ್ಟೇಜ್ ಎಂದರೆ ತಂದೆಯ ಸಮಾನ ಬೀಜರೂಪ ಸ್ಥಿತಿ. ಸಾಧಾರಣ ಸ್ಥಿತಿಯಲ್ಲಿ ಕರ್ಮಗಳನ್ನು ಮಾಡುತ್ತಾ ಇರಬಹುದು, ಆದರೆ ಅಮೃತ ವೇಳೆ
ವಿಶೇಷ ವರದಾನದ ಸಮಯವನ್ನು ಯಥಾರ್ಥ ರೀತಿಯಲ್ಲಿ ಉಪಯೋಗಿಸಿಕೊಳ್ಳದಿರುವ ಕಾರಣ ಇಡೀ ದಿನದ ನೆನಪಿನ ಸ್ಥಿತಿಯ ಮೇಲೆ ಪ್ರಭಾವ ಬೀರುತ್ತದೆ. ಅಮೃತ ವೇಳೆಯನ್ನು ಪವರ್ಫುಲ್ ಮಾಡಿಕೊಳ್ಳಿ, ಆಗ ವ್ಯರ್ಥ ಸಂಕಲ್ಪಗಳಿಂದ ಮುಕ್ತರಾಗಿ ಬಿಡುತ್ತೀರಿ. ಒಳ್ಳೆಯದು. ಓಂ ನಮಃ ಶಿವಾಯ.